ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ದುರ್ಗುಣಗಳೇನಾದರೂ ನಿನ್ನಲ್ಲಿ ಕಂಡುಬರುತ್ತೇವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿವಂಶದಲ್ಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಪರಮಾತ್ಮ, ದರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂತೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳವು ಏಕೆ ಮನದ ಚಿಂತೆ ತೊರೆ. ಕರ್ಣ, ತಳಮಳವು ಏಕೆ ಮನದ ಚಿಂತೆ ತೊರೆ. ಅಮಿತ ಭುವನದೊಳು ಕೀರ್ತಿಯ ಪಡೆವೆ. ಅಮಿತ ಭುವನದೊಳು ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೊಳು ನೀ. ಕರ್ಣ, ಘನತರವೆನಿಸಿದ ಮೇದಿನಿಯೊಳು ನೀ. ಮಹಿಮನೆಂತೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಏನು ನಾನು ಸೂತನಲ್ಲವೇ? ಅಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ನಿಜ ಕರ್ಣ. ಕುಂತಿದೇವಿಯೇ ನಿನ್ನ ತಾಯಿ. ಕುಂತಿ ದೇವಿ ನನ್ನ ಹಾಡಿದ ಮಾತೆ. ಹೌದು, ಸೂರ್ಯನೇ ನಿನ್ನ ಜನಕ. ಈ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನು ನನ್ನ ಜನಕನೇ. ಹೌದು ಕರ್ಣ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಲೋಕೈಕ ವೀರರಾದ ಪಾಂಡುಪುತ್ರರು ನನ್ನ ಸಹೋದರರೇ. ಸತ್ಯ ಕರ್ಣ. ಪರಮಾತ್ಮ, ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯ ದೇವ? ಕರ್ಣ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ದೇವಾ ಶೋಧನೆ ವಿದಿಶಾಪ ಪಾರಿಯಾಗೆ ಪರಿತಾಪತಿಯಾಗೆ. ದೇವಾ ಶೋಧನೆ ವಿದಿಶಾಪ. ಪರಮಾತ್ಮ,
ಜನ್ಮದಾತೆಯ ನಿಶ್ಚಯವನರಿದು ಜೀವಿಸಲೇ ಬರಿ ಸಹಜರ ಜೊತೆಗೂಡಿ ಪರಮಾತ್ಮ ಜೀವಿಸಲೇ ಬರಿ ಸಹಜರ ಜೊತೆಗೂಡಿ ಆತಗಿ ಜೀವನ ಸಂಕಟಕಾಲ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆ ಶಾಖ ಪಾಪಿಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆ ಶಾಖ ವಿದುಷಾಪ ವಿದುಷಾ ಪರಮಾತ್ಮ ಆ ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಇದ್ದರು. ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ ಪಾಂಡು ಕುವರರ ಸೇರುತ್ತೆ ನೀನು. ಕರ್ಣ, ಪರಮಾತ್ಮ ಪಾಂಡು ಕುವರರ ಸೇರುತ್ತೆ ನೀನು. ದರೆಯನ್ನು ಬೆಳಗೈ ಧರ್ಮದಿ ನಿರುತ. ಕರ್ಣ, ಹೌದು ಕರ್ಣ. ದರೆಯನ್ನು ಬೆಳಗೈ ಧರ್ಮದಿ ನಿರುತ. ಅನುಜರ ಸೇರೈ ಕರುಣೆಯ ತೋರೈ. ಕರ್ಣ, ವಾಸುದೇವ ಅನುಜರ ಸೇರೈ ಕರುಣೆಯ ತೋರೈ. ನೀ ಬಾರೈ ನೀ ಬಾರೈ. ಸುರಚಿರ ಶರದರ ಶರಣರ ಪರೆವನೆ. ಸುರಚಿರ ಶರದರ ಶರಣರ ಪರೆವನ್. ಮಾತನ್ನು ಪ್ರೇಮದಿ ಆಲಿಸುವೀರ. ಕರ್ಣ, ಪರಮಾತ್ಮ ದಾನ ಶೂರನಿ ನಾತಿಹ ಬಿರುದ. ಆ, ಆ, ದಾನ ಶೂರನಿ ನಾತಿಹ ಬಿರುದ. ಮೆರಸಿಗ ನಿಜ ವರಗುಣಶೀಲ. ಮೆರಸಿಗ ನಿಜ ವರಗುಣಶೀಲ. ಪರಹಿತ ಪ್ರೇಮಿ ಸುಕೃತಗಾಮಿ. ಪರಹಿತ ಪ್ರೇಮಿ ಸುಕೃತಗಾಮಿ. ಬಾಲಿಷ್ಠಾಮಿ ಬಾಲಿಷ್ಠಾಮಿ. ಸುರಚಿರ ಶರದರ ಶರಣರ ಪರೆವನೆ. ಸುರಚಿರ ಶರದರ ಶರಣರ ಪರೆವನ್. ಮಾತನ್ನು ಪ್ರೇಮದಿ ಆಲಿಸುವೀರ 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 ಆಲಿಸುವೀರ. ಕರ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ತಿಳಿ ಕರ್ಣ. ಸತ್ಯವೆಂದು ನಂಬಲೆ ಪರಮಾತ್ಮ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ಪರಮಾತ್ಮ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದಳು. ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲೇ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆಕೆಯು ಕನಿಕೆ ಆದ್ದರಿಂದ ನಿನ್ನನ್ನು ಲೋಕಾಪವಾದಕ್ಕೆ ಎದುರಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತನೊಬ್ಬನ ಕೈ ಸೇರಿದೆ. ಸೂತರು ಅತ್ಯಂತ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಳಗುವುದು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು
ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಹೇ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾರಲ್ಲ, ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರ ಪಾಂಡವರಿಗಾಗಲಿ ಈ ವಿಚಾರ ತಿಳಿಯದು. ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು, ದೇವಾ ಈ ಕರ್ಣನಾರು, ಇವನ ಜನ್ಮ ರಹಸ್ಯವನ್ನು ತಿಳಿಸಲಾರೆಯ ಎಂದು ಪದೇ ಪದೇ ಕೇಳುತ್ತಿದ್ದಳು. ಇದುವರೆಗೂ ನಾನು ತಿಳಿಸಿರಲಿಲ್ಲ. ಈಗ ತಾನೇ ಆ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವನು. ನಿನ್ನನ್ನು ಕಾಣಲು ಗಂಗಾ ನದಿ ತೀರದಲ್ಲಿ ಅತಿ ಸಂಭ್ರಮದಿಂದ ಕಾಯುತ್ತಿರುವಳು. ಕರ್ಣ, ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೀನಿ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಬಿಡಬೇಕು, ಅದು ನಿನಗೆ ಸೇರ್ತಕ್ಕದ್ದು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡಪುತ್ರರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾಂದ್ರಿ ಮಾತೆಯರು ನನ್ನ ಜನನಿ ಜನಕರೇ. ಪರಶಿವರೊಡನೆ ಹೋರಾಡಿ ಪಾತಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈದ್ಯದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆಯಲ್ಲೋ. ಯಾವ ಪಾಪದ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಎಂಥ ಸಂಕಟ ಪ್ರಾಪ್ತವಾಯಿತು. ಕೊಲಲೆ ಪಲದಾಂಬಿಟ್ಟಳೆ ಪಲದನಾಂಬಿಟ್ಟಳೆ ಕೌರವೇಂದ್ರ, ಈ ದರೆಯೊಳ್ ಸುಖ ಸಂಪತ್ತಿನ ಬಾಳ್ವನೆ ಚಲದಿ ಪಾರ್ಥನರುಂಡವಂ ತರೆದು ಚಲದೆ ಪಾರ್ಥನರುಂಡವಂ ತರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಪಾರ್ಥನ ಘೋರ ಶರಕೆಯ ತುತ್ತಾಗಲೇ
ರಕ್ಷಿಸುವಾತ, ಜಗದಳು ನೀನೇ ರಕ್ಷಿಸುವಾತ, ಮಾಯಾ ಮೋಹನನೇ ಪಡೆಯೋ ಮುರಳಿಧರ. ಹೇ ಕೃಷ್ಣ, ದಯಾನಿಧಿ ವಾಸುದೇವ, ನಿನ್ನನ್ನು ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತಾಜಿಸಲ್ಪಟ್ಟೆ. ನನ್ನ ಪತಿಗಳು ಭೋಗ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತರು. ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷದಲ್ಲಿ ದುಶ್ಯಾಸನಿಂದಾದ ಅಪಮಾನವನ್ನು ತಾಳದಾದ ರಾಜ್ಯನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನೇನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ ಇವಳೇಕೆ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಳೆದ್ದಕ್ಕೆ ವರದೀರಳಾಗಿ ವರಪತ್ನಿಯಾಗಿ ಮರಗಳೆದ್ದಕ್ಕೆ ಕಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಕಂಡ ಚಿಂತೆಯಿಂದ ಕಡೋ ಕೋಪದಿಂದ ಮಿಡುಕು ಏಕೆ ಕೋಮಲಾಂಗಿಯೇ? ವರದೀರಳಾಗಿ ವರಪತ್ನಿಯಾಗಿ ಮರಗತ್ತೆ ಏಕೆ? ಏನಾಯಿತು? ನಿಷ್ಕರುಣವಾಗಿ ಅಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಸ್ವತಃ ಅವರಿಗೆ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯ ವಿಚಾರಗಳು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಂತ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿರವಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದಿನಿಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಚಿಂತಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಫಲವೇನು? ನೀವು ಎಷ್ಟಾದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನ ಪಡೆಯಲು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು? ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು
ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಬಂದಿದ್ದವರು? ಇನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆ ವಿಳಾಸ ವಿಭ್ರಮಗಳಲ್ಲಿ ಮರ್ಗನದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೇನು. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಭೀಮ, ನಾನು ಎಷ್ಟಾದರೂ ನಿಮ್ಮ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂದು? ಎಲೇ ಭಾನುಮತಿಯೇ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನು ಎಂದೆ. ಬೆಸ್ ಬೆಸ್ ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ಬಾ ಬಾ, ಕುಳಿತುಕೊಳ್ಳೋಣ. ಜಾಣೆ ಬಲು ಜಾಣೆ ಮಾತಾಡೋಣ ಬಾರೆ. ಜಾಣೆ ಬಲು ಜಾಣೆ ಮಾತಾಡೋಣ ಬಾರೆ. ನನ್ನ ಪ್ರೀತಿಯ ಪ್ರೇಯಸಿ ನೀನೆ, ನನ್ನ ಪ್ರೀತಿಯ ಭೀಮನ ಪ್ರೇಯಸಿ ನೀನೆ. ಜಾಣೆ ಮಾತಾಡುವೆನು ಬಾರೆ. ಕುರುಕುಲಹದ ಮರ ಕೆಂಡಕುತ್ತ ರಣದೋಳ್, ಕುರುಕುಲಹದ ಮರ ಕೆಂಡಕುತ್ತ ರಣದೋಳ್, ದುರ್ವಂಶವನ್ನೇ ನಾಶವೆಗೈವೆ. ಕುರುಕುಲಹದ ಮರ ಕೆಂಡಕುತ್ತ ರಣದೋಳ್, ಕುರುವಂಶವನ್ನೇ ನಾಶವೆಗೈವೆ. ದುರ್ನದು ಶಾಸ ಕೊಡಲನ್ನು ಬಗೆದು. ಗುರುಳ ದುಶಾಸನ ಒಡಲನ್ನು ಬಗೆದು ಗುರುಳರ ಶಿರವನ್ನು ಪಡೆಯಬೇಕು. ನಾಳೆ ಮೊತ್ತಾಡುವನು ಬಾರೆ. ಪ್ರೀತಿಯ ಪ್ರೇಯಸಿ ನೀನೆ, ನನ್ನ ಪ್ರೀತಿಯ ಪ್ರೇಯಸಿ ನೀನೆ. ನಾಳೆ ಮೊತ್ತಾಡುವನು ಬಾರೆ. ಸಭೆಯ ಪರಿಭವವ ಮರೆತಿದೆ ಮೇಲೆ ಕೈದ ಶಪಥವ ಮರೆಯುವೆ ನಾನು. ಕೈದ ಶಪಥವ ಮರೆಯುವೆ, ಕೈದ ಶಪಥವ ಮರೆಯುವೆ ನಾನು. ಚಿಂತಿಪೇತಕ ಧ್ರುಪದ ನಂದಿನಿ, ಚಿಂತಿಪೇತಕ ಧ್ರುಪದ ನಂದಿನಿ. ಬೆಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಮೊತ್ತಾಡುವೆನು ಬಾರೆ. ಜಾಣೆ ಮೊತ್ತಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಬಲು ಜಾಣೆ ಮುದ್ದಾಡಣ ಮುದ್ದಾಡಣ ಬಾರೆ. ಸ್ವಾಮಿ, ಭೀಮ, ದೇವಿ, ಪ್ರಾಣೇಶ್ವರ, ಸಮಯವಿದೆ ಶೃಂಗಾರ
ಭ್ರಮತೆಯ ಮನಕ್ಕೆ ನೀಡು ವಿರಾಮ, ಭ್ರಮತೆಯ ಮನಕ್ಕೆ ನೀಡು ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನ ಮುನಿಸುವ ಮನ ಆಶ ವಿಲಾಸ, ಮನ ಮುನಿಸುವ ಮನ ಆಶ ವಿಲಾಸ. ಗೌರವ ಶಿರವ ಧರೆಗಳು ನೀನು, ಗೌರವ ಶಿರವ ಧರೆಗಳು ನೀನು. ಆಗ ಯಾವಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನ ಮುನಿಸುವ ಮನ ಆಶ ವಿಲಾಸ, ಮನ ಮುನಿಸುವ ಮನ ಆಶ ವಿಲಾಸ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ದೇವಿ? ನೆನಪಿದೆಯೇ? ಇಂದೇ ಒಂದು ದಿನ ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತ ಕಳಾರಾತ್ರಿ ಎಂದು ಸಂಬೋಧಿಸಿದಿರಿ. ಮತ್ತೆ ಇನ್ನೇನೇನು ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆ ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೆ ಏನು ಪ್ರಯೋಜನ? ಅಣ್ಣನ ಆಜ್ಞೆ ಹೊರತು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕೋಳ ಕೌರವನ ಬಾಳು ಗಳಿಸುವೆ, ತಾಳು ತಾಳು ನಿಲ್ಲಿಸುವೆ. ಕೋಳ ಕೌರವನ ಬಾಳು ಗೆಲ್ಲಿಸುವೆ, ತಾಳು ತಾಳು ನಿಲ್ಲಿಸುವೆ. ಸೈರಿಸೆ ವಿಪರ್ಯ ಪುರದೊಂದು ಸೈರಿಸೆ ವಿಪರ್ಯ. ಕೋಳ ಕೌರವನ ಬಾಳು ಗೆಲ್ಲಿಸುವೆ, ತಾಳು ತಾಳು ನಿಲ್ಲಿಸುವೆ. ಕೋಳ ಕೌರವನ ಬಾಳು ಗೆಲ್ಲಿಸುವೆ, ತಾಳು ತಾಳು ನಿಲ್ಲಿಸುವೆ. ಸೈರಿಸೆ ವಿಪರ್ಯ ದುರದೊಂದು ಸೈರಿಸೆ ವಿಪರ್ಯ. ದುರದೋಳಿಗಳೇ ಗುರುಕುಲವೆಲ್ಲ, ದುರದೋಳಿಗಳೇ ಗುರುಕುಲವೆಲ್ಲ ಪದ ಪಡೆಯುವೆನು ಕಾಂತೆ. ದುರದೋಳಿಗಳೇ ಗುರುಕುಲವೆಲ್ಲ ಪದ ಪಡೆಯುವೆನು ಕಾಂತೆ. ಗುರುಳ ಕೌರವನ ಸಿಗಿದು ಬಂದನು, ಗುರುಳ ಕೌರವನ ಸಿಗಿದು ಬಂದನು. ಸೈರಿಸೆ ಈ ಪರ್ಯ ದುರದ ಸೈರಿಸೆ ಈ ಪರ್ಯ. ನೋಡಣ್ಣ, ಹಾಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಕೇಸರಿಯಂತೆ ತಿರುಗಿಸುತ್ತಿರುವನು. ಅವನನ್ನು ಶಾಂತಪಡಿಸಲು ನಿನ್ನೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣಳೆಂದು ತೋರುವುದು. ಶ್ರೀ ಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರಿರೇ ಮೂಲ ಕಾರಣರೆಂದು. ಅರ್ಜುನ, ಆ ಕೌರೇಶ್ವರರೊಡನೆ ಯುದ್ಧ ಮಾಡೋದಕ್ಕಿಂತ ನನ್ನ ಸಹೋದರನ ಕೋಪ ಶಮನ ಮಾಡುವುದೇ ನನಗೆ ದುಶ್ಸಾಧ್ಯವಾಗಿದೆ. ಸಹೋದರ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲವೇನೋ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂತಿದನು. ಅದನ್ನು ಈಗಲೇ
ಸ್ಪಷ್ಟವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಎಲ್ಲ ಸನ್ಯವಾಗಿರಬಹುದು. ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆ. ನಿಲ್ಲು ಸೋದರ, ನಿಲ್ಲು. ಮುನಸೇತಕ್ಕೆ ನಿನಗೆ ಈ ಪರಿ ಹಣಗುಣ ಭೀಮಸೇನ ಅನುಜಾತನೆ ಸೈನಿಗುವುದು ಮನಸರಿಸಿ ಶಾಂತನಾಗು ಭೀಮಾ ಭೀಮಾ. ಏತರ ನಡತೆ ಇತಿಸಿ ಓದು ಏತರ ನಡತೆ ಇತಿಸಿ ಓದು ಆತುರದಿ ಫಲವೇ ನಿಹುದೈ ಆತುರದಿ ಫಲವೇ ನಿಹುದೈ. ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮಕ್ಕೆ ಬಾಗಿಗಳಾಗುವೆನೆ ತಕ್ಕೆ ಧರ್ಮಕ್ಕೆ ಬಾಗಿಗಳಾಗುವೆನೆ ತಕ್ಕೆ ಏತರ ನಡತೆ ಪ್ರೀತಿಸಿ ಓದು ಆತುರದೆ ಫಲವೇ ನಿಹುದೈ. ಸಹೋದರ, ಕೋಪ ಮಾಡಬೇಡ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಅವನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಂಚಲಿ, ನಾನು ನೀ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಇದು ನುಡವು. ನಾನು ನೀ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಇದು ನುಡವು. ಧರ್ಮಜನೆಮ್ಮೆಯ ನಿರ್ಮಲ ಬಾತೃವು ಧರ್ಮಜನೆಮ್ಮೆಯ ನಿರ್ಮಲ ಬಾತೃವು ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪದು ಮನದಲು ಸಹಿಪದು ಮನದಲು ಸಾಪವತರು ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಲು ಕರಗಲು ಸರಿಗೆ
ವಿಷಯಕ್ಕೆ ಏನು ಹೇಳುವೆ ಪಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಇದ್ದದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಇದ್ದೆಯಂತ ಘೋರ ಕರ್ಮವೆಂಬುವುದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ನಾವು ಅವಸರ ಪಟ್ಟರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸ್ತಿರುವೇನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದ್ದೀರಿ. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣ ಕೂಟವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಕೃಷ್ಣನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲವೆಂಬುದೇ ನನ್ನ ಚಿಂತೆ. ಹೇನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಪ್ರಸ್ತಾಪವು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಪ್ರಾಣೇಶ್ವರ, ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ಅದೋ ಯದುಪತಿಯು ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದ ಬಳಿಕ ನೀನಿಷ್ಟದಂತೆ ಮಾಡಿ. ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವನೇ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ. ನಂಬಿದೆ ನಿನ್ನ ಅಂಬುಜನಾಭ ಬೆಂಬಿಡದೆ ಪೊರೆ ಶ್ರೀಹರಿ ನಂಬಿದೆ ನಿನ್ನ ಅಂಬುಜನಾಭ ಬೆಂಬಿಡದೆ ಪೊರೆ ಶ್ರೀಹರಿ ದೇವಾಧಿದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ದೇವಾಧಿದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಶ್ರೀಹರಿ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಶೌರ್ಯ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಶೌರ್ಯ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ. ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಣಾಮ. ವಿಜಯಶಾಲಾಗ ಧರ್ಮಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ?
ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೀರಿ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆದಿತ್ತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಕೃಷ್ಣ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಪ್ರಾಯ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಕೈಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮ 5ವರಿಗೂ ಸೀರೆಯನ್ನು ಉಡಿಸಲು ಅವನಿಸುವೆಯಾ? ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನ್ಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳಯ್ಯ. ಸ್ವಾಭಿಮಾನದ ಶೂನ್ಯವಾದ ಸಂಧಾನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಒಂದು ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿ ವಿಚಾರವನ್ನು ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಯಾರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸು ಕೃಷ್ಣ, ಚೆನ್ನಾಗೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಯ್ಯ. ಯಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿದ ಬಿಡೆನು. ನಿಲ್ಲಯ್ಯ ಸ್ವಲ್ಪ. ಭೀಮ, ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಆಕ್ರೋಶವಿಲ್ಲದಿದ್ರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪಲಾಗದು. ನನಗೆ ಒಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಆದರೆ ಅದು ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ಸಮಾಧಾನದಿಂದ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಿದ್ರೆ ಹೇಳ್ತೀನಿ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಇದು ಪರ್ಯಾಸವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕುಳಿತುಕೋ, ಹೇಳುತ್ತೇನೆ. ಸರಿ. ಅದು ಆಗಲಿ. ಸರಿ, ಏನು ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೇ? ಸರಿ, ಅದು ಆಗಲಿ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನೆ, ಅಣ್ಣ. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ಎಂದಾದರೂ ನಾನು ನಿಮ್ಮ ಮಾತನ್ನು ಮೀರಿರುವೆನೇ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರ್ಯಾಸವೇ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ಪರೀಕ್ಷಿಸೋಣ. ಭೀಮ, ದುರ್ಯೋಧನ ಸಂದೇಶ. ಪಾಂಚಾಲಿ, ಕೃಷ್ಣನ್ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಇನ್ನಾರು ಆ ಕಾರ್ಯವನ್ನು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಇನ್ನಾರು ಭೀಮ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುಶ್ವಾಸನ್ನು ಈ ಕಾರ್ಯ ಮಾಡಿದನು. ಅವರಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಯಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಕೌರವನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು
ಪಾಂಡವರ ರಾಯಭಾರಿಯನ್ನು ಈ ರೀತಿ ಅವಮಾನ ಪಡಿಸಿದರ? ಪುಣ್ಯ ಕೌರವ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂದೇಶ ಕೊಟ್ಟ ಉತ್ತರವನ್ನು ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಕಡೆಗೂ ಇದ್ದವ ಗೈವೆ ಕೊಡೆ ನಾನು ರಾಜ. ಪುಣ್ಯ ಕೌರವ, ಹೀಗೆ ಹೇಳ್ಬಿಟ್ಟು ಪುಣ್ಯ ಕೌರವ ದುರ್ಯೋಧನ. ಕಡೆಗೂ ಇದ್ದವ ಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಈ ಮನೆಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಈ ಮನೆಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡೆದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡೆದಾಗ ಎಂದ. ದುಡುಕುತ್ತ ನುಡಿದ ಗೌರವನು ಹಿಡಿಂಬ ಪತಿಯೇ ಕೇಳು. ಕಡೆಗೂ ಇದ್ದವ ಗೈವೆ ಕೊಡೆ ನಾನು ಕೌರವ, ಹೀಗೆ ಹೇಳಿಬಿಟ್ಟರು ಕೃಷ್ಣ. ಭೀಮ, ನೀವು ರಾಜ್ಯವು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆರ್ಭಟದಲ್ಲಿ, ವೀರರತ್ನಗಳ ಘೋಷದಲ್ಲಿ ಎಂದು ಹೇಳಿಬಿಟ್ಟನು ಭೀಮ. ಪರಮಾತ್ಮ, ಈ ಸಂದೇಶಕ್ಕೆ ನನ್ನದು ಉಳಿದಿರೋದು ಒಂದೇ ಉತ್ತರ, ಅದು ಕಾಳಗ. ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದಿಗೂ ಅಪೇಕ್ಷಿಸಿದನಲ್ಲ, ಶಾಂತಿಗಾಗಿ ಪ್ರಯತ್ನಿಸ್ತೀನಿ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ಧರ್ಮನಂದನ, ಕೃಷ್ಣ, ಏನು ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕತೆ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಕಾರ್ಮೋಡ ಗುಡಿಗೆ ಗುಡಿಗೆ ಕರಳಲಿ, ಈ ಭೂಮಿ ನಡೆಗೆ ನಡೆಗೆ ಒಕ್ಕೆ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ. ಕಾರ್ಮೋಡ ಗುಡಿಗೆ ಗುಡಿಗೆ ಕರಳಲಿ, ಈ ಭೂಮಿ ನಡೆಗೆ ನಡೆಗೆ ಕರೆಯಲಿ ಒಕ್ಕೆ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ. ಕುಲವರ ಶಿಲವನ್ನು ಕರೆಯದೆ ಬಿಡನ, ಕುಲವರ ಶಿಲವನ್ನು ಕರೆಯದೆ ಬಿಡನ. ಕರೆ ದಿಗಂತದಲ್ಲಿ ಮುಳುಗುತ್ತ ವಿಜಯ, ಕರೆ ದಿಗಂತದಲ್ಲಿ ಮುಳುಗುತ್ತ ಕುರುಕುಲವ ಕುರುಕುಲವ ಪಡೆದಿದೆ. ಚೋಳ ಕೌರವನ ಪರಿಪರಿಸಿದೆ, ಚೋಳ ಕೌರವನ ಪರಿಪರಿಸಿದೆ. ಕಾರ್ಮೋಡ ಗುಡಿಗೆ ಗುಡಿಗೆ ಕರಳಲು, ಈ ಭೂಮಿ ನಡೆಗೆ ನಡೆಗೆ ಒಕ್ಕೆ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ. ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ, ವೀರ ಮಾತೆಯಾದ ಕುಂತಿದೇವಿ ಸನ್ಯಪಾನ ಮಾಡಿದ್ದೇ ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ದುರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗಡ ದಡದಿಂದ ಒಂದೇ ಏಟಿಗೆ ಮುರಿದು ಆತನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.